ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಲಿಂಗಾಯತ ದೀಕ್ಷಾ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಇದೇ ಮಾರ್ಚ್ 12ರಂದು ಸಂಜೆ 4 ಗಂಟೆಗೆ ಕಲಬುರಗಿ ನಗರದ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕೂಡಲ ಸಂಗಮ ದೀಕ್ಷಾ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಸರ್ಕಾರ ಕೊನೆ ಗಳಿಗೆಯಲ್ಲಿ 2A ಮೀಸಲಾತಿ ನೀಡಿ ಆದೇಶ ಹೊರಡಿಸಿತ್ತಾದ್ರೂ ರಾಜ್ಯ ವಿಧಾನಸಭೆಯ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕಾಗಿ ಆ ಆದೇಶ ಅನುಷ್ಠಾನಗೊಳ್ಳದಂತೆ ತಡೆ ಹಿಡಿಯಲಾಯಿತು. ಇದೀಗ ನೂತನ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಯೂ ಮೀಸಲಾತಿ ನೀಡುವ ಕುರಿತು ಯಾವುದೇ ಪ್ರಯತ್ನ ನಡೆಯುತ್ತಿಲ್ಲ ಎಂದ ಅವರು ಬೇಸರ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವುದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿರುವ ದೀಕ್ಷಾ ಪಂಚಮಸಾಲಿ ಸಮುದಾಯದ ಜನರಲ್ಲಿ ಹೋರಾಟ ಮನೋಭಾವ ಜಾಗೃತಿಗೊಳಿಸಲು ಪ್ರತಿ ಜಿಲ್ಲೆಯಲ್ಲಿಯೂ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗುತ್ತಿದೆ. ಇದರ ಭಾಗವಾಗಿ ಕಲಬುರಗಿ ನಗರದಲ್ಲಿ ಮಾರ್ಚ್ 2ರಂದು ಶರಣ ಬಸವೇಶ್ವರರ ಜಾತ್ರಾ ಮೈದಾನದ ಆವರಣದಲ್ಲಿ ಈ ಸಮಾವೇಶ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದರು. ಈ ಕಾರಣಕ್ಕೋಸ್ಕರವಾಗಿಯೇ ಈ ಲೋಕಸಭಾ ಚುನಾವಣೆ ನೀತಿ ಸಮಿತಿ ಯಾವ ಬರುತ್ತೋ ಗೊತ್ತಿಲ್ಲ. ಇಷ್ಟೊಳಗಾಗೇ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಅಂತ ತಿಳ್ಕೊಂಡು ಈಗಾಗಲೇ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಸಮಾವೇಶ ಮಾಡಿದ್ವಿ. ಹಾಗಾಗಿ ಗುಲ್ಬರ್ಗದಲ್ಲಿ ಕಲಬುರಗಿಯಲ್ಲಿ ಅವತ್ತು ಮಾರ್ಚ್ 12ನೇ ತಾರೀಕು ಬಹುತೇಕ ಮಂಗಳವಾರ ಸಂಜೆ 4 ಗಂಟೆಗೆ ಕಲಬುರಗಿಯ ಮಹಾದಾಸೋಹಿ ಶರಣಬಸವೇಶ್ವರರ ಜಾತ್ರಾ ಮೈದಾನದ ಆವರಣದಲ್ಲಿ ಮಾರ್ಚ್ 12ನೇ ತಾರೀಕು ಮಂಗಳವಾರ ಸಂಜೆ 4 ಗಂಟೆಗೆ ಲಿಂಗಾಯತ ದೀಕ್ಷಾ ಪಂಚಮಸಾಲಿಗಳ ಈ ಕಲ್ಯಾಣ ಕರ್ನಾಟಕದ ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಸಮಾಜ ಬಂಧುಗಳು ತೀರ್ಮಾನ ಮಾಡಿದ್ದಾರೆ. ಈ ಹಿನ್ನೆಲೆಯೊಳಗಾಗಲೇ ನಮ್ಮ ಅಫ್ಜಲ್ಪುರ ತಾಲೂಕಲ್ಲಿ ಎಲ್ಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೂರ್ವಭಾವಿ ಸಭೆಯಾಗಿದೆ. ಇಂದು ಆಳಂದ ತಾಲೂಕು, ಸೇಡಂ ತಾಲೂಕು ಆಗ್ತಾಯಿದೆ. ನಾಳೆ ನಾಡಿದ್ದು ಅನೇಕ ತಾಲೂಕುಗಳಲ್ಲಿ ಪೂರ್ವಭಾವಿ ಸಭೆ ಮುಗಿಸ್ಕೊಂಡು ಒಟ್ಟಾರೆ 12ನೇ ತಾರೀಕು ಸಮಾವೇಶ ಆಗೋದ್ರೊಳಗಾಗೇ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಏನು ಕೇಂದ್ರ ಸರ್ಕಾರಕ್ಕೆ OBC ಎರಡು ನಮ್ಮ ಗುರಿ, ಒಂದು ರಾಜ್ಯದಲ್ಲಿ 2A ಮೀಸಲಾತಿ, ಕೇಂದ್ರದಲ್ಲಿ OBC ಮೀಸಲಾತಿನ ಎಲ್ಲ ಲಿಂಗಾಯತರಿಗೆ ಕೊಡಬೇಕು ಅಂತೇಳಿ ಆ ಕುರಿತಾಗಿ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದೀವಿ. ನಿಮಗೆ 2A ಮೀಸಲಾತಿ ಕೊಡಲಿಕ್ಕೆ ಏನಾದರೂ ಸಮಯ ಬೇಕಾಗಿದ್ದರೆ, ಕಾನೂನಿನ ಏನಾದರೂ ಸಲಹೆಗಳು ಬೇಕಾದರೆ OBC ಮೀಸಲಾತಿ ಕೊಡಲಿಕ್ಕೆ ಅಂತ ಯಾವುದೂ ಆಗ್ತಿಲ್ಲ, ಅದು ಸಲೀಸಾಗಿ ಕೊಡ್ಬೋದು. ಈಗಲೇ ತಾವು ಅಧಿಕಾರಕ್ಕೆ ಬಂದಮೇಲೆ ನಮ್ಮ ಸಹೋದರ ಸಮಾಜವಾಗಿರ್ತಕ್ಕಂಥ ಆಲಮತದವ್ರಿಗೆ ಕೊಟ್ಟಿದ್ದೀರಿ, ಮತ್ತೊಂದು ಸಮಾಜ OBC ಕೊಟ್ಟಿದ್ದೀರಿ. ಈ ಎರಡು ಸಮಾಜಕ್ಕೆ ತಾವು ಮೀಸಲಾತಿಯ ಭಾಗ್ಯವನ್ನು ಕರುಣಿಸಿದಿರಿ. ಮತ್ತು ಲಿಂಗಾಯತರಿಗೆ OBC ಕೊಡಲಿಕ್ಕೆ ಏನು ಸಮಸ್ಯೆ ಆಗುತ್ತೆ, ಕೊಡ್ಬೋದಿಲ್ಲ ಅಂತೇಳಿ ಅದ್ರ ಬಗ್ಗೆ ನೀನು ಯಾವುದೋ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈ ಕಾರಣಕ್ಕೆ ಈ ಸಮಾಜ ವೀರೇಂದ್ರ ಪಾಟೀಲ್ ನಂತರದಲ್ಲಿ ಪ್ರಥಮ ಬಾರಿಗೆ ಈ ಪಕ್ಷಕ್ಕೆ ಇವತ್ತು ಬೆಂಬಲ ಕೊಟ್ಟಿದೆ. ಆ ಒಂದು ಋಣದಲ್ಲಿರ್ತಕ್ಕಂಥ ಸರ್ಕಾರ ಎಲ್ಲ ಸಮಾಜಕ್ಕೆ ಯಾವ ರೀತಿ ಸಾಮಾಜಿಕ ನ್ಯಾಯ ಅಂತೀರಿ, ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ಮಾತಾಡ್ತೀರಿ, ಅದೇ ಪ್ರಕಾರವಾಗಿ ಲಿಂಗಾಯತರಿಗೆ OBCಗೆ ಸೇರಲಿಕ್ಕೆ ತಾವು ಮುಕ್ತವಾಗಿರ್ತಕ್ಕಂಥ ಆಲೋಚನೆ ಮಾಡಬೇಕು. ಇದೇನು ಭಾಳ ದೊಡ್ಡ ಕೆಲಸ ಅಲ್ಲ. OBC ರೆಕಮೆಂಡ್ ಮಾಡಲಿಕ್ಕೆ ಆಲ್ರೆಡಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಇದೆ. ಇಲ್ಲಿಂದ ಶಿಫಾರಸ್ ಮಾಡೋದು ಅವ್ರು ಮಾಡ್ತಾರೆ ಸೆಂಟ್ರಲಲ್ಲಿ. ನೀವು ಇಲ್ಲಿಂದ ರೆಕಮೆಂಡೇಷನ್ ಮಾಡಿದರೆ ಕೊನೆ ಪಕ್ಷ ಲಿಂಗಾಯತರು ಈ ಬಾರಿ ಇವರಿಗೆ ಮತ ಹಾಕಿದ್ದಕ್ಕೂ ಸಾರ್ಥಕವಾಗುತ್ತೆ. ಸಾಮಾಜಿಕ ನಮಗೆ ಅವ್ರೇನು ತಿಳ್ಕೊಂಡರೆ 7 ಜನ ಲಿಂಗಾಯತರು ಮಂತ್ರಿ ಕೊಟ್ಟೇವಿ, ಪಂಚಮಸಾಲಿಗಳಿಗೆ 2 ಮಂತ್ರಿ ಕೊಟ್ಟೇವಿ, ನಿಗಮ ಮಂಡಳಿ ಕೊಟ್ಟೇವಿ, ಈ ಸಮಾಜ ಖುಷಿ ಇರ್ಬೋದು, ಸ್ವಾಮಿಗಳು ಹೋರಾಟ ಕೈ ಬಿಡ್ತಂತ ತಿಳ್ಕೊಂಡಿದ್ವಿ. ನಾನು ಮುಂಚೆ ಹೇಳಿದೆ, ನನ್ನ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು ನಮಗೆ ಖುಷಿಯಾಗಲ್ಲ, ನಮಗೆ ಕೇವಲ ಮೀಸಲಾತಿ ಬೇಕು ಅಂತ ಗುರಿ ಇಟ್ಕೊಂಡೇವಿ. ನೀವೇನೇ ನಿಗಮ ಮಂಡಳಿ, ಮುಖ್ಯಮಂತ್ರಿ ಸ್ಥಾನ ಏನೇ ಕೊಟ್ಟರು ಅದು ಒಂದು ನಮ್ಮ ಪ್ರಾತಿನಿಧ್ಯ. ಈ ಸಮಾಜ ಸಂತೃಪ್ತಿ ಆಗಬೇಕಪ್ಪ ಅಂದರೆ ಸಾಮಾಜಿಕ ನ್ಯಾಯ ಕೊಡ್ರಿ ಅಂತ ಕೇಳ್ತೀವಿ. ನೀವು ಸೌಲಭ್ಯ ಕೊಡೋಕ್ಕೆ ಹೋಗಬೇಡ್ರಿ, ಸಾಮಾಜಿಕ ನ್ಯಾಯ ಕೊಡಿ ಲಿಂಗಾಯತರಿಗೆ. ಆ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಆ ಕಾರಣಕ್ಕೋಸ್ಕರವಾಗಿಯೇ 12ನೇ ಕಡೆಯುವಂತಹ ಬೃಹತ್ ಕಲ್ಯಾಣ ಕರ್ನಾಟಕ ರಾಜ್ಯದ ಪ್ರಥಮ ಪಂಚಮಸಾಲಿ ದೀಕ್ಷಾ ಲಿಂಗಾಯತರ ಬೃಹತ್ ಸಮಾವೇಶ ಅನ್ನುವಂಥ ಶೀರ್ಷಿಕೆಯಲ್ಲಿ ಆ ಸಮಾವೇಶವನ್ನು ಮಾಡಲಾಗ್ತಿದೆ. ಆ ಸಮಾವೇಶಕ್ಕೆ ಒಂದು ಸ್ವಾಗತ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಸಮಾಜದ ಯುವ ನಾಯಕರು, ಉದ್ಯಮಿಗಳಾಗಿರ್ತಕ್ಕಂಥ ಚಂದ್ರಕಾಂತ್ ಪಾಟೀಲ್ ಅವರನ್ನು ಅಧ್ಯಕ್ಷನಾಗಿ ನೇಮಕ ಮಾಡಲಾಗಿದೆ. ಗೌರವ ಅಧ್ಯಕ್ಷರಾಗಿ ನಮ್ಮ ಆಳಂದದ ಶಾಸಕರಾದ BR ಪಾಟೀಲರು, ಅಫ್ಜಲ್ಪುರ ಶಾಸಕರಾದ MY ಪಾಟೀಲರು, ನಗರ ಶಾಸಕರಾಗಿರ್ತಕ್ಕಂಥ ಅಲ್ಲಂಪುರ ಪಾಟೀಲರು, ಅಮರನಾಥ್ ಪಾಟೀಲರು, ನಮ್ಮ ದೊಡ್ಡಪ್ಪಗೌಡರು, ನಂತರದಲ್ಲಿ ನಮ್ಮ ಸೇಡಂನ ರಾಜ್ಕುಮಾರ್ ಪಾಟೀಲ್ ತೇಲ್ಕಾಲ್ ಅವರು, ಇವರನ್ನು ಗೌರವ ಅಧ್ಯಕ್ಷರು ಮಾಡಿ
ಅಧ್ಯಕ್ಷರಾಗಿ ಚಂದ್ರಕಾಂತ್ ಪಾಟೀಲ್ ಅವರು ಮಾಡಿದ್ದೀವಿ. ಇನ್ನು ಉಪಾಧ್ಯಕ್ಷರಾಗಿ ನಮ್ಮ ಮಹಾನಗರ ಪಾಲಿಕೆ ಉಪಮೇಯರ್ ಇರ್ತಕ್ಕಂಥ ಶಿವಾನಂದ ತಿಸ್ತಿ ಅವರು ಮತ್ತು ನಮ್ಮ ಭೀಮಶಂಕರ್ ಬಿಲ್ಗುಂದಿ ಅವರಾಗಿರ್ಬೋದು ಮತ್ತು ನಮ್ಮ ಅರುಣ್ ಕುಮಾರ್ ಅವರು ಮತ್ತು ಆರ್ ಕೆ ಪಾಟೀಲ್ ಎಲ್ಲರನ್ನೂ ಉಪಾಧ್ಯಕ್ಷ ಮಾಡಲಾಗಿದೆ. ಇಡೀ ಸಮಾವೇಶದ ಕಾರ್ಯದರ್ಶಿಯ ಜವಾಬ್ದಾರಿ ಕೆಲಸವನ್ನು, ಮಹಾಪ್ರಧಾನ ಕಾರ್ಯದರ್ಶಿಯ ಜವಾಬ್ದಾರಿ ಕೆಲಸವನ್ನು ಈ ಒಂದು ಭಾಗದಲ್ಲಿ ಈ ಸಮಾಜ ಸಂಘಟನೆಗೆ ಮೊದಲ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ENT, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785.